ಅವ್ರ ಮೇಲೆ ನನಗೆ ಯಾಕೆ ತೆಗೆದುಬಿಟ್ಟವ್ರೆ ವಿಡಿಯೋಗೆ ಅಂದರೆ ಹಲೋ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ಸಂಡೇ ಮತ್ತು ಮಂಡೇ ಎರಡೂ ಸೇರಿಸಿ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಂಡೇ ಮಾರ್ನಿಂಗ್ ಇಲ್ಲಿ ರೊಟ್ಟಿ ಮತ್ತು ಕೋಸು ಪಲ್ಯನ ಮಾಡಿದ್ದೆ. ನನ್ನ ಹಸ್ಬೆಂಡಿಗೆ ಈ ಕ್ಯಾಬೇಜ್ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಬೆಳಗ್ಗೆನೇ ಮಾಡಿದ್ದೆ. ಮತ್ತು ಇಲ್ಲಿ ನೆಕ್ಸ್ಟ್ ಡೇ ರಕ್ಷಾಬಂಧನ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ಸ್ನ ತರೋದಿತ್ತು ಶಾಪ್ಗೆ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ವಿ. ಅಲ್ಲಿಂದ ಸ್ವೀಟ್ಸ್ನ ತೊಗೊಂಡು ಇಬ್ಬರೂ ಬಂದ್ವಿ. ಇಲ್ಲಿಂದ ಒಂದು 10 to 12 ಕಿಲೋಮೀಟರ್ಸ್ ಇರ್ಬೋದು. ಅಲ್ಲಿ ಹೋಗಿ ತೊಗೊಂಡು ಮನೆಗೆ ಬಂದ್ವಿ. ಅಲ್ಲಿಂದ ವಾಪಸ್ಸು 1 hour ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟು ನೈಟ್ಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಲಿವರ್ ಗುಂಡೆಕಾಯಿನ ತರಿಸಿದ್ದೆ. ಲಿವರ್ ಫ್ರೈ ಮಾಡೇ ಇರಲಿಲ್ಲ, ಇಲ್ಲಿ ತುಂಬ ದಿನ ಆಗಿತ್ತು. ಇಲ್ಲ ಆ್ಯಕ್ಚುಲಿ ನಾವು ಚಿಕನ್ ತೊಗೊಂಡ್ರೂ ಹೈದ್ರಾಬಾದಲ್ಲಿ ಲಿವರ್ನ ಕೊಡಲ್ಲ, ಅದನ್ನು ಇಟ್ಕೊಂಡ್ಬಿಡ್ತಾರೆ. ಅಂದರೆ ಯಾರು ತೊಗೊಳೋದಿಲ್ವಂತೆ, ಅದನ್ನು ಬೇಡ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಕೊಡ್ತಾ ಇರಲಿಲ್ಲ. ನಾನು ಬೇಕು ಅಂತ ಹೇಳಿ ಇಲ್ಲಿ ಪರಿಚಯ ಇರೋರ ಹತ್ರ ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಎಕ್ಸ್ಟ್ರಾ ಇಟ್ಟಿಸಿದ್ದೆ ಸಂಡೇ. ಹಾಗಾಗಿ ತೊಗೊಂಬಂದಿದ್ರು ಒಂದು 1/2 kg. ಇದ್ರದ್ದು ಫುಲ್ಲು ಕಂಪ್ಲೀಟ್ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ಯೂಟ್ಯೂಬಲ್ಲಿ ಫುಲ್ ಲಾಗ್ ಇದೆ ಇದ್ರ ಬಗ್ಗೆನೇ. ಒಂದು ಚಿಕನ್ ಲಿವರ್ ಫ್ರೈ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಮಂಡೇ ರಕ್ಷಾಬಂಧನ ದಿನ ಈ ಲಾಗ್ ಇದು. ಅವತ್ತು ಬೆಳಗ್ಗೆನೇ ಉಪ್ಪಿಟ್ಟನ್ನ ಮಾಡಿದ್ದೆ. ಮಂಡೇ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ನಾನು ನನ್ನ ತಮ್ಮಂದಿರಿಗೆ ರಾಖಿ ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾವಾಗಲೂ ವರ್ಷ ರಕ್ಷಾಬಂಧನ ದಿನವೇ ಏನು ಕಟ್ತಾ ಇರಲಿಲ್ಲ, ಗೌರಿ ಗಣೇಶ ಹಬ್ಬಕ್ಕೆ ಕಟ್ತಾಯಿದ್ದೆ. ಬಟ್ ಈ ಸಲ ಗೌರಿ ಹಬ್ಬಕ್ಕೂ ನಾನು ಊರಿಗೆ ಹೋಗ್ತಾ ಇಲ್ಲ, ರಕ್ಷಾಬಂಧನಕ್ಕೂ ಕಟ್ಟಿಲ್ಲ ಅಂತ ತುಂಬ ಬೇಜಾರಾಯಿತು ಅವತ್ತಿನ ದಿನ. ಇಲ್ಲಿ ಚೇತನ್ಗೆ ಅವ್ರ ಫ್ರೆಂಡ್ ಅಕ್ಕ ರಾಖಿನ ಕಟ್ಟೋದಿಕ್ಕಂತ ಬಂದಿದ್ದರು ಶಾಪ್ ಹತ್ರ. ಶಾಪ್ ಮೇಲ್ಗಡೆನೇ ಇರೋದು ಅಕ್ಕನ ಮನೆ. ಸೊ ಅವರು ಚೇತನ್ಗೆ ರಾಖಿ ಕಟ್ತಾಯಿದ್ರು. ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬಾ ಬೇಜಾರಾಗ್ತಿತ್ತು. ನಾನು ನನ್ನ ತಮ್ಮದಿರಿಗೆ ಕಟ್ಟಲಿಲ್ವಲ್ಲ, ಇಬ್ಬರಿದ್ರೂ ಒಬ್ರಿಗೂ ಕಟ್ಟೋಕ್ಕಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅಕ್ಕ ಕೂಡ ರಾಖಿನ ಚೇತನ್ಗೆ ಕಟ್ಟಿದ್ರು. ಅಕ್ಕಂಗೂ ಕೂಡ ಇಬ್ಬರು ತಮ್ಮಂದಿರಿದ್ದಾರೆ. ಅವರು ಕೂಡ ರಾಖಿನ ಕಟ್ಟೋಕ್ಕಾಗಲಿಲ್ಲ, ಅವರು US ಅಲ್ಲಿದ್ದಾರೆ. ಸೊ ಹಾಗಾಗಿ ಅವರು ರಾಖಿನ ಕಟ್ಟೋಕ್ಕಾಗಿಲ್ಲ, ಚೇತನ್ ಕಟ್ತಾಯಿದ್ರು. ನಾನು ಕೂಡ ನನ್ನ ತಮ್ಮಂದಿರಿಗೆ ಪಾಪ ಕಟ್ಟೋಕ್ಕಾಗಲಿಲ್ಲ. ಮಹಾಲಯ ಅಮಾವಾಸ್ಯೆಗೆ ಊರಿಗೆ ಹೋಗ್ತೀನಿ, ಅವಾಗ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡೋಣ, ಆವಾಗ ಹೋಗ್ತೀವೋ ಇಲ್ವೋ ಕನ್ಫ್ಯೂಷನು ಗೊತ್ತಿಲ್ಲ. ಯಾವಾಗ ಹೋಗ್ತೀವೋ ಅವಾಗಂತೂ ಕಟ್ತೀನಿ, ಮಿಸ್ ಮಾಡಲ್ಲ. ಸೊ ನೆಕ್ಸ್ಟ್ ಇಲ್ಲಿ ರೆಡಿ ಆಗ್ತಿದೆ, ಮೂವಿಗೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಇವಾಗ ಫಿಲಮ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಫಿಲಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಕಾಲ್ ಮಾಡಿ ಫಿಲಮ್ಗೆ ಹೋಗೋಣ, ಹಾಗೆ ಹೊರಗಡೆನೇ ಊಟ ಮಾಡ್ಕೊಂಡು ಬರೋಣ ಇವತ್ತು ಅಂತ ಹೇಳ್ಬಿಟ್ಟು. ಚೇತು ಅವ್ರ ರಿಲೇಟಿವ್ಸ್ ಕೂಡ ಒಬ್ಬರು ಇದ್ದಾರೆ ಇಲ್ಲೇ ನಿಯರಲ್ಲಿ. ಅವರು ಮತ್ತು ನಾವು ಇಬ್ಬರು ಹೋಗೋಣ ಅಂತ. ಸೊ ಹಾಗಾಗಿ ರೆಡಿ ಆಗ್ತಾ ಇದೆ ಇವಾಗ. ಆಯಿತು, ಹೊರಡೋದೆ ಇವಾಗ. ಟೈಮ್ ಆಗಿದೆ, ಎಷ್ಟಾಗಿದೆ ಟೈಮು 9:30 ಆಗಿತ್ತು. ನಾನು ಇಲ್ಲಿ ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗನಿಗೆ ರಾಖಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಶಾಪ್ ಹತ್ರನೇ ಬಂದೆ. ತಟ್ಟೆ ತುಂಬ ಹಾಕ್ಬೇಕೀಗ, ರೆಡಿಯಾರು. ನಾನಿಲ್ಲಿ ಅವನಿಗೆ ತಟ್ಟೆ ತುಂಬ ದುಡ್ಡು ಹಾಕಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ರೇಗಿಸ್ತಿದ್ದೆ ಅಷ್ಟೇ. ಹಾಗೆ ಇಬ್ಬರು ಒಬ್ಬೊಬ್ರು ಕೈಲಿ ರಾಖಿ ಅಂತೂ ಕಟ್ಟಿಸ್ಕೊಂಡ್ರು ಇಲ್ಲಿ. ನೆಕ್ಸ್ಟ್ ನಾವು ಅಲ್ಲಿಂದ ಮೂವಿಗೆ ಅಂತ ಹೊರಟ್ವಿ.
ಇವಾಗ ನಾವು ಹೋಗ್ತಿರೋದು ಎಲ್ ಬಿ ನಗರ್ ಹತ್ರ ಥಿಯೇಟರು. ಸೊ ಇಬ್ಬರು ರೆಡಿಯಾಗಿ ಹೊರಟ್ವಿ. ನಾವು ಹೊರಟ ತಕ್ಷಣವೇ ಮಳೆನೂ ಶುರುವಾಯಿತು. ಮಳೆನೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಜಾಸ್ತಿನೇ ಮಳೆ ಶುರುವಾಯಿತು. ಯಾವಾಗಲೂ ಮೂವಿಗೆ ಹೋಗಬೇಕಾದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ದೆ ನಾನು ಅದನ್ನೇ. ಸೊ ಇಲ್ಲಿ ಏನಂತಂದರೆ ಚೇತುಂಗೆ ಅಣ್ಣ ಆಗಬೇಕು ರಿಲೇಷನ್ನು ಅಂತಂದರೆ ಅವ್ರು ಕೂಡ ಬರ್ತೀವಿ ಅಂತ ಹೇಳಿದ್ರಲ್ವ. ಅವರು ಊಟ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟ್ ಮೂವಿಗೆ ಹೋಗೋಣ ಅಂತ ಹೇಳಿದರು. ಆಲ್ರೆಡಿ ನಾವು ಇಲ್ಲಿ ಶಾಪಲ್ಲಿ ಬಿಟ್ಟಾಗಲೇ 10 ಏನೋ ಆಗಿತ್ತು. ಇನ್ನು 20 ಮಿನಿಟ್ಸ್ ಅಷ್ಟೇ. 10:30ಗೆ ಮೂವಿ ಇದ್ದಿದ್ದು. ಸೊ ಇಲ್ಲಿ ರೆಸ್ಟೋರೆಂಟ್ಗೆ ನಾವು ಯಾವಾಗಲೂ ಇಲ್ಲಿ ಥಿಯೇಟ್ರ್ ಹತ್ರ ಬಂದಾಗ ಈ ಥಿಯೇಟ್ರ್ ಪಕ್ಕನೇ ಇರೋದು ಇಲ್ಲಿ ರೆಸ್ಟೋರೆಂಟು. ಸೊ ಫಸ್ಟ್ ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಥಿಯೇಟ್ರಿಗೆ ಹೋಗ್ತಾಯಿದ್ವಿ ಫಿಲ್ಮಿಗೆ. ಕೃತಿಂಗ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ. ಬಟ್ ಟೈಮ್ ಆಗೋಗಿತ್ತು ಆಲ್ರೆಡಿ. ಅವ್ರು ಕೂಡ ಹೊರಟು ರೆಡಿಯಾಗಿ ಬರೋದು ಲೇಟ್ ಆಗಿತ್ತು. ಸೊ ಎಲ್ಲಿಗೆ ಬಂದಿದ್ದೀವಿ ಇವಾಗ? ರೆಸ್ಟೋರೆಂಟ್ ಎಲ್ಲಿರೋದು ಇದು? ಎಲ್ ಬಿ ನಗರ್ ಬೀಚ್ ಪಕ್ಕ. ಏನಕ್ಕೆ ಬಂದಿದ್ದೀವಿ ಇವಾಗ? ನೋಡ್ಕೋವಾಗ ನಾನು ಹೊರಗಡೆ ಫೋಟೋ ತಿಳ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಫಿಲಮ್ಗೆ ಹೋಗಬೇಕು. ಫಿಲಮಿಗೆ ಟೈಮ್ ಆಗುತ್ತೆ. ಊಟ ಮಾಡೋದು ಫಿಲಮ್ಗೆ ಹೋಗೋದು ಎರಡರಲ್ಲಿ ಒಂದು ಮಾಡ್ಬೇಕು ಇವಾಗ ಆಪ್ಷನ್ನು. ನೋಡ್ತಿದ್ದೀವಿ ಇವಾಗ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಯಾವುದು ಅಂತ, ಊಟನ ಫಿಲಮ್ ಅಂತ. ಯಾವುದೋ ಒಂದು ಮಾಡೋದು ಎರಡರಲ್ಲಿ ಒಂದು ಇಲ್ಲ ಎರಡೂ ಟೈಮ್ ಆಯಿತು. ಫಿಲಮೇನಾ? ಊಟ ಕ್ಯಾನ್ಸಲ? ಮನೇಲಿ ಅಡುಗೆ ಇದೆ, ಏನು ಚಿಂತೆ ಇಲ್ಲ ಊಟಕ್ಕೆ. ಮಳೆ ಬೇರೆ ಬರ್ತಾಯಿದೆ. ನಾವು ಯಾವತ್ತು ಹೊರಗಡೆ ಫಿಲಮಿಗೆ ಹೊರಡ್ತೀವಿ ಅವತ್ತೇ ಮಳೆ ಬರುತ್ತೆ. ಬನ್ನಿ ಬನ್ನಿ. ಹಾಗೆ ಅವ್ರು ಕೂಡ ಬಂದ್ವಿ ಇಲ್ಲಿ ಪಕ್ಕನೇ ಥಿಯೇಟರ್ಗೆ. ಆ್ಯಕ್ಚುಲಿ ನಾನು ಬ್ಲೈಂಡಾಗಿ ಹೋಗಿದ್ದೆ, ಯಾವ ಮೂವಿಗೆ ಹೋಗ್ತಿದ್ದೀವಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಇವನು ಚಿಂಟು ಅಂತ, ಅವ್ರ ಮಗ ಚೇತು ಅವ್ರ ಅಣ್ಣನ ಮಗ. ಏನು ನಿಮ್ಮ ತೆಗಿಯಲ್ಲಿ ಬನ್ನಿ. ನಾನು ತೆಗಿ ಅಂದ್ಬಿಟ್ಟು ಇಲ್ಲೇ ನೋಡ್ತಿದ್ದೀನಿ. ನಿನ್ಗೆ ಅನಿಸುತ್ತೆ ಜೀವನದಲ್ಲಿ ಫಸ್ಟ್ ಟೈಮ್ ಬೇಗ ಬಂದಿರೋದು ಫಿಲಮಿಗೆ. ಯಾವ ಫಿಲಮ್ ನೋಡ್ತಿರ್ಬೋದು? ಒಂದು ನೀ ಜೀವನದಲ್ಲಿ ನೆಟ್ಟಗಿರೋ ಫಿಲಮಿಗೆ ಕರ್ಕೊಬರ್ಲಿಲ್ಲ. ಚೆನ್ನಾಗಿದೆ ನೋಡಿ. ಅಲ್ಲೇ ನೀನು ಮತ್ತೆ ಹತ್ತು ಕುತ್ಕೊಬಿಟ್ಟೆ ಥಿಯೇಟ್ರಲ್ಲೇ. ಇದಕ್ಕೆ ಯಾಕೆ ತಗೊಳ್ಳಿ ನೀವು? ಆ್ಯಕ್ಚುಲಿ ನಾವು ಬಂದಿದ್ದು ಅನ್ನೋ ಮೂವಿಗೆ. ಮೂವಿ ಮಾತ್ರ ಸೂಪರ್ಬಾಗಿತ್ತು. ನಾವಿಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಬೇಗ ಮೂವಿಗಂತ ಹೋಗಿದ್ದು. ಯಾವಾಗಲೂ ಲೇಟಾಗಿ ಆಲ್ರೆಡಿ ಮೂವಿ ಶುರುವಾಗಿರೋದು. ಫಸ್ಟ್ ಟೈಮ್ ಸ್ವಲ್ಪ ಬೇಗ ಹೋಗಿದ್ವಿ. ನೋಡಿ ಗೈಸ್, ಪಾಪ್ಕಾರ್ನು 30 ಗ್ರಾಮ್ಸ್ 100 ರೂಪೀಸ್ ಅಂತೆ. ಅವ್ರ ಆಮೇಲೆ ನನ್ನನ್ನು ಯಾಕೆ ತೆಗೆದುಬಿಟ್ಟವ್ರೆ ವಿಡಿಯೋಗೆ ಅಂದರೆ, ಇಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಫೋಟೋಸ್ನ ತೊಗೊಳ್ತಾ ಇದ್ರು. ನಾನು ಕೂಡ ಚೇತುಂಗೆ ಫೋಟೋ ತೆಗಿ ಅಂತ ಹೇಳ್ತಾಯಿದ್ರೆ. ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಫೋಟೋ ಎಲ್ಲ ತೆಗಿಯೋಕ್ಕೆ. ಹೆಂಗೆ ತೆಗಿಯೋದು ಅನ್ನೋ ಥರ ಅಂದ್ಕೊಳ್ತಾ ಇರ್ತಾರೆ. ನನಗೆ ಆ ಥರ ಎಲ್ಲ ಏನೂ ಇಲ್ಲ. ಯಾರಿದ್ರು ಫೋಟೋಸ್ ಎಲ್ಲ ತೆಗಿತೀನಿ. ಯಾರು ಮುಂದೆ ನಿಂತಿದ್ರು ಅದ್ರ ಬಗ್ಗೆ ನಾನೆಲ್ಲ ಕೇರು ಮಾಡಲ್ಲ. ಒಂದು ರೀಲ್ಸ್ ಮಾಡಬೇಕು ಅಂದ್ರೂ ಅಷ್ಟೇ, ನಾನು ಯಾರೋ ಇದ್ದಾರೆ ನಾನು ನೋಡ್ತಾರೆ ಅನ್ನೋ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ಒಂದು ಬಟ್ಟೆ ಬಗ್ಗೆ ಆದ್ರೂ ಅಷ್ಟೇ, ನಾವು ಯಾವುದೇ ಬಟ್ಟೆ ಹಾಕ್ಕೊಂಡ್ರು ನಾನು ತುಂಬ ಕಂಫರ್ಟ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರ್ತೀನಿ. ಯಾವ ಡ್ರೆಸ್ ಹಾಕ್ಕೊಂಡ್ರು ಯಾರೋ ನಾನು ನೋಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋ ಹುಡುಗಿನೇ ನಾನಲ್ಲ. ಇಲ್ಲಿ ಚಿಂಟುನ ಕೈಲಿ ತೆಗೆಸ್ಕೊಳ್ತಾ ಇದ್ವಿ ಫೋಟೋನ. ಪಾಪ ಅವನು ಚೆನ್ನಾಗಿ ತೆಗ್ದ. ಅವ್ನು ಫಸ್ಟು ಇಟ್ಕೊಳ್ಳೋಕ್ಕೆ ಇದನ್ನು ಸ್ಟಿಕ್ನ ಆಳಾಡಿಸ್ತಾ ಇದ್ದ, ಆಮೇಲೆ ಚೆನ್ನಾಗಿ ತೆಕ್ಕೊಟ್ಟ. ಚೇತನ್ ಕ್ಯಾರೆಕ್ಟ್ರು ಅಷ್ಟೇ. ಅವರು ಯಾರೋ ಏನೋ ಅಂದ್ಕೊಳ್ತಾರೆ, ಅದು ಮಾಡ್ತಾರೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಸ್ವಲ್ಪ ನಾಚಿಕೆ ಸ್ವಭಾವ ಅಷ್ಟೇ. ಬಟ್ ನಾನು ಹೇಗೆ ಅಂತಂದರೆ, ಯಾರಾದರೂ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ತೊಗೊಳ್ತೀನಿ. ಜಾಸ್ತಿ ಮಾತಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನಷ್ಟು ಜಾಸ್ತಿ ಮಾಡ್ತೀನಿ ಅವ್ರಿಗೆ ಖುಷಿ ಕೊಡೋದಕ್ಕೋಸ್ಕರ. ಈ ಮೂವಿ ಅಂತೂ ಸೂಪರ್ಬಾಗಿತ್ತು. ತುಂಬ ಚೆನ್ನಾಗಿತ್ತು ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿಂದ ಟರ್ಕಿಶ್ ಮಿಡ್ವಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಲ್ರೆಡಿ ಮೂವಿ ಮುಗಿಯೋಷ್ಟರಲ್ಲಿ ಕರೆಕ್ಟಾಗಿ 1 o'clock ಆಗಿತ್ತು. ಅಲ್ಲಿಂದ ನಾವಿಲ್ಲಿ ರೆಸ್ಟೋರೆಂಟ್ ರೀಚ್ ಆಗೋ ಅಷ್ಟರಲ್ಲಿ ಒಂದು 10-15 ಮಿನಿಟ್ಸ್ ಆಯಿತು. ಅಲ್ಲಿಂದ ಬಂದುಬಿಟ್ಟು ಏನು ಸ್ಪೆಷಲ್ ಇದೆ ಇವತ್ತು ಅಂತ ನೋಡ್ತಾ ಇದ್ವಿ. ಇದು ಲೇಟ್ ನೈಟ್ ಕೂಡ ಇರುತ್ತೆ. ಇಲ್ಲಿ ಹೈದ್ರಾಬಾದಲ್ಲಿ ಊಟ ತಿಂಡಿಗೆ ನೈಟ್ ಪ್ರಾಬ್ಲಮ್ ಏನಿಲ್ಲ.
ತುಂಬ ಹೋಟೆಲ್ಸ್ ರೆಸ್ಟೋರೆಂಟ್ಸ್ಗಳೆಲ್ಲ ತುಂಬ ನೈಟ್ ಫುಲ್ ಓಪನ್ ಇರುತ್ತೆ. ನಾವಿಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ, ಆಲ್ಮೋಸ್ಟ್ ಒಂದು 4-5 ಟೈಮ್ಸೇ ಹೋಗಿದ್ದೀವಿ. ತುಂಬ ಹೋಟೆಲ್ಸ್ಗೆ ಹೋಗ್ತಾ ಇರ್ತೀವಿ. ನಾನಿವಾಗ ಸ್ವಲ್ಪ ಚೇತನ ಅವಾಯ್ಡ್ ಮಾಡಿಸಿದ್ದೀನಿ, ಬೇಡ ಅಂತ ಹೇಳ್ಬಿಟ್ಟು. ಒಂದೊಂದು ಸಿಚುವೇಷನಲ್ಲಿ ಹೋಗಬೇಕಾಗುತ್ತೆ. ಇವಾಗ ಈ ಥರ ಇದ್ದಾಗ ನನ್ನ ಮನೇಲಿ ಅಡುಗೆ ಮಾಡಿದರೂ ಕೂಡ ಒಂದೊಂದು ಸಲ ಈಗ ಎಲ್ಲರೂ ಜೊತೇಲಿ ಹೋಗಿದ್ದಾಗ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಹೋದ್ವಿ. ನನಗಾಗಿರ್ಬೋದು ಚೇತನ್ಗಾಗಿರ್ಬೋದು ಇಬ್ರಿಗೂ ಹೋಟೆಲ್ಸ್ಗೆ ಹೋಗಿ ಅಷ್ಟೊಂದು ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ. ರೆಗ್ಯುಲರಾಗಿ ಏನಾದರೂ ಸ್ಪೆಷಲಾಗಿ ಹೋಗಿ ಸ್ಪೆಷಲಾಗಿ ಯಾವುದಾದ್ರೂ ಫುಡ್ನ ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ರೆಗ್ಯುಲರ್ ಹೋಟೆಲ್ಗೆ ಹೋಗಿ ಊಟ ಮಾಡೋದು ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇಲ್ಲಿ ಮಂಡಿ ಬಿರಿಯಾನಿನ ತೊಗೊಂಡ್ವಿ. ಬಿರಿಯಾನಿ ರೈಸು, ಚಿಕನ್ ಬಿರಿಯಾನಿ 1 ಪೀಸ್ 2 ಪೀಸ್ ಈ ಥರ ಎಷ್ಟು ಪೀಸ್ ಬೇಕು ನಿಮಗೆ ಆ ಥರ ಆರ್ಡ್ರ್ ಮಾಡ್ಕೊಬೋದು. ಇದಂತೂ ಸೂಪರ್ಬಾಗಿರುತ್ತೆ. ಟೇಸ್ಟ್ ಅಂತೂ ಅಮೇಝಿಂಗ್ ಟೇಸ್ಟ್. ಮಯೋನೀಸ್ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಹೈದ್ರಾಬಾದ್ ಅಂದರೆ ಬಿರಿಯಾನಿಗೆ ಫೇಮಸ್ ಅಲ್ವಾ. ಅದರಲ್ಲೂ ಈ ಮಂಡಿ ಬಿರಿಯಾನಿ ಕೆಳಗಡೆ ಕೂತ್ಕೊಂಡು ಈ ಥರ ಚಕ್ಲುವಾಗಿ ಹಾಕ್ಕೊಂಡು ಕೂತ್ಕೊಂಡು ತಿನ್ನೋದೇ ಒಂಥರ ಮಜವಾಗಿರುತ್ತೆ. ಮನೇಲಿ ಕೂತು ಊಟ ಮಾಡೋ ಥರ. ನಾವಿಲ್ಲಿ ತುಂಬ ಚೆನ್ನಾಗಿ ಆರಾಮಾಗಿ ಊಟನ ಮುಗಿಸ್ಕೊಂಡ್ವಿ. ಇಲ್ಲಂತೂ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಸೂಪರ್ಬ್ ಅಂತ ಹೇಳ್ಬೋದು, ಬೇರೆ ಮಾತೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವಾಗವಾಗ ಹೊರಗಡೆ ತಿನ್ಬೇಕನ್ಸಿದ್ರೆ ಇಲ್ಲಿ ಬರ್ತಾ ಇರ್ತೀವಿ. ಸೊ ನಾವೊಂದು ಪ್ಲೇಟ್ ಅವರೊಂದು ಪ್ಲೇಟು ಆರ್ಡ್ರ್ ಮಾಡ್ಕೊಂಡ್ವಿ. ಚಿಂಟು ಏನು ಅಷ್ಟೊಂದೆಲ್ಲ ತಿನ್ನಲ್ಲ, ಅವ್ನು ಜ್ಯೂಸ್ ಏನಾದರೂ ಕುಡ್ಕೊಳ್ತಾನೆ ಯಾವಾಗಲೂ ಅಷ್ಟೇ. ಊಟ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದರು. ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ ಅಲ್ಲಿಂದ. 2:30 ಬಂದಿದ್ದೀವಿ. ಮೂವಿ ಮುಗಿಸ್ಕೊಂಡು ಊಟ ಮಾಡಿ 2:30 ಯಾರಾದರೂ ಊಟ ಮಾಡ್ತಾರಾ? ಮಾಡೋದೇ ಅಷ್ಟೊಂದಿಲ್ಲ ಏನು ಮಂಡಿ ಅಲ್ವಾ ಅದಕ್ಕಾಗಿ 2:30 ಊಟಕ್ಕೆ ಹೋಗಿಲ್ಲ. 1 ಗಂಟೆಗೆ ಹೋದ್ವಿ ಊಟಕ್ಕೆ. ಮುಗಿಸ್ಕೊಂಡು ಎದ್ದು ಬರೋ ಅಷ್ಟೊತ್ತಿಗೆ 2:30 ಆಗೋಯ್ತು. ಈ ಮಲ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ. ಆ ಕಡೆ ಐದೆಂಟು ಹೇಳ್ತೀರಲ್ಲ ಹಂಗಾಗಿ ಸ್ವಲ್ಪ ಕಷ್ಟ. ಬರೀ ಸುಳ್ಳು. 9 ಗಂಟೆ ಬೆಳಗ್ಗೆ ಎದ್ದೇಳೋದಿಲ್ಲ. 8 ಗಂಟೆಗೆ ಅಲಾರಾಮ್ ಹೊಡಿಯೋಕ್ಕೆ ಶುರು ಮಾಡಿದರೆ ಎದ್ದೇಳೋ ಅಷ್ಟೊತ್ತಿಗೆ 9 ಗಂಟೆ 9:30. ಹಿಂಗೆ ಹೊರಗಡೆ ಹೋಗಿದ್ದೀನ ಇಲ್ಲ ಅಂತಂದರೆ ಅಲಾರಾಮ್ ಹೊಡೆದಿದ ತಕ್ಷಣ ಎದ್ದೇಳ್ತಾರೆ. ಮತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವಳು ಹೇಳಿದ್ದು ಏನಿದೆ ಎಲ್ಲನೂ ಒಂದ್ಸಲ ಮಾಡಿಬಿಡಿ. ನೀನು ಹೇಳು ಏನು ಮಾಡಬೇಕು ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಶೀರ್ವಾದ ಮಾಡಿ. ಜೋರಾಗಿ ಹೇಳಬೇಕು. ಆಶೀರ್ವಾದ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್. ನೆಕ್ಸ್ಟು ಅಲ್ಲಿಂದ ಶಾಪ್ ಹತ್ರ ಬಂದು ಬೈಕ್ನ ಪಾರ್ಕ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಡ್ವಿ. ಇಲ್ಲೇ ಮನೆ ಶಾಪ್ ಪಕ್ಕನೇ ಹತ್ರನೇ ಇರೋದು. ಸೊ ಹಾಗಾಗಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.